ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಅಮೃತಧಾರೆ ಸೀರಿಯಲ್ ಭೂಮಿಕಾ ಹುಟ್ಟುಹಬ್ಬಕ್ಕೆ ಗೌತಮ್ ಸರ್ಪ್ರೈಸ್ ಆಗಿ ಪಾರ್ಟಿ. ಅಮೃತಧಾರೆ ಧಾರಾವಾಹಿಯಲ್ಲಿ ಕಿರಣ್ ಗೌತಮ್ ಆಫೀಸ್ಗೆ ಬಂದು ಸೆರೆವಹಿಸಿಕೊಂಡಿರುವ ಭೂಮಿಕಾ ಬಳಲಿ ಬಿರುಗಾಳಿಯನ್ನು ಎಬ್ಬಿಸಲು ಎಂಬುದು ಸ್ಪಷ್ಟವಾಗಿದೆ. ಈಗಾಗಲೇ ಗೌತಮ್ ಕಿರಣ್ ಯಾರು ಎಂಬ ಸತ್ಯ ಗೊತ್ತಾಗಿದೆ. ಇದರಿಂದ ಗೌತಮ್ಗೆ ಭೂಮಿಕಾಳ ಮೇಲೆ ಇಲ್ಲದ ಅನುಮಾನಗಳು ಮೂಡುತ್ತಿದೆ. ಜಯದೇವ್ ತನಗೆ ಭೂಮಿಕಾಳಿಂದ ಅವಮಾನವಾಯಿತು ಎಂಬ ಕಾರಣಕ್ಕೆ ಈತ ಆಗ ಭೂಮಿಕಾ ವಿರುದ್ಧ ದೊಡ್ಡ ಬಾಣ ಬಿಟ್ಟು ಮಜಾ ತೆಗೆದುಕೊಳ್ಳುತ್ತಿದ್ದಾನೆ. ಜಯದೇವ್ ತನಗೆ ಭೂಮಿಕಾಳಿಂದ ಅವಮಾನವಾಯಿತು ಎಂಬ ಕಾರಣಕ್ಕೆ ಹೀಗೆಲ್ಲ ಮಾಡುತ್ತಿದ್ದಾನೆ. ಹಣಕ್ಕಾಗಿ ಕಿರಣ್ ಹೀಗೆಲ್ಲ ಮಾಡಬಹುದೇ? ಜಯದೇವ್ ಕಿರಣ್ ಮತ್ತು ಭೂಮಿಕಾ ಹಳೆಯ ಪ್ರೇಮಿಗಳು ಎಂಬ ಸತ್ಯವನ್ನು ತಿಳಿದು ಕಿರಣ್ಗೆ ಕೆಲಸ ಕೊಟ್ಟಿದ್ದಲ್ಲದೆ ಭೂಮಿಕಾ ನಿನ್ನನ್ನು ಈಗಲೂ ಪ್ರೀತಿಸುತ್ತಾನೆ. ಆಫೀಸ್ನಲ್ಲಿ ನಿಮ್ಮಿಬ್ಬರ ನಡುವೆ ಏನು ನಡೆಯುತ್ತಿದೆ ಎಂಬ ಹಾಗೆ ನಡೆದುಕೊಂಡರೆ ಹಣ ಕೊಡುತ್ತೀನಿ ಎಂದು ನಂಬಿಸಿದ್ದಾನೆ. ಕಿರಣ್ ಭೂಮಿಕೆ ತೊಂದರೆ ಆದರೂ ಪರವಾಗಿಲ್ಲ, ತನಗೆ ಹಣ ಸಿಕ್ಕರೆ ಸಾಕು ಎಂಬಂತೆ ಜಯದೇವ್ ಮಾತನ್ನು ಕೇಳಿ ತಪ್ಪಿನ ಮೇಲೆ ತಪ್ಪು ಮಾಡುತ್ತಿದ್ದಾನೆ. ಈಗಾಗಲೇ ಗೌತಮ್ ತನ್ನ ಹಾಗೂ ಭೂಮಿಕಾಳ ಹಳೆಯ ಫೋಟೋವನ್ನು ಕಳಿಸಿದ್ದಾನೆ. ಸನ್ಸೆಟ್ ಕ್ರಿಯೇಟ್ ಮಾಡಿದ್ದಾನೆ. ಕಿರಣ್ ಮಾತು ನಂಬಿದ ಶ್ರುತಿ ಇತ್ತ ಶ್ರುತಿಗೆ ತಾನು ಗೌತಮ್ ಆಫೀಸ್ಗೆ ಕೆಲಸಕ್ಕೆ ಹೋಗುತ್ತಿರುವ ವಿಚಾರವನ್ನು ಮುಚ್ಚಿಟ್ಟಿದ್ದಾನೆ. ಈ ಬಗ್ಗೆ ಸತ್ಯ ತಿಳಿದ ಶ್ರುತಿ, ನೀನು ಭೂಮಿಕಾಳಿಗೆ ತೊಂದರೆ ಕೊಡಬೇಡ, ಆದಷ್ಟು ಅವಳಿಂದ ದೂರ ಇರು ಎಂದು ಬುದ್ಧಿ ಹೇಳಿದರೆ ಕಿರಣ್, ಇಲ್ಲ, ನಾನು ಭೂಮಿಕಾ ಚೆನ್ನಾಗಿ ಇದ್ದೀವಿ, ನಿನ್ನ ನಂತರ ನಾನು ಮತ್ತು ಭೂಮಿಕಾ ಮದುವೆಯಾಗುತ್ತೇವೆ, ಭೂಮಿಕಾಳಿಗೂ ನಾನು ಬೇಕು ಎಂದೆಲ್ಲ ಸುಳ್ಳು ಹೇಳುತ್ತಾನೆ. ಶ್ರುತಿಗೆ ಇದನ್ನು ನಂಬಬೇಕಾ ಬೇಡವಾ ಎಂಬ ಗೊಂದಲವಿದ್ದರೂ ಕೂಡ ಕಿರಣ್ ಮಾತನ್ನು ನಿಜ ಎಂದುಕೊಳ್ಳುತ್ತಾಳೆ. ತನಗೆ ಭೂಮಿಕಾ ಕೂಡ ಮೋಸ ಮಾಡುತ್ತಿದ್ದಾಳೆ ಎಂಬುದನ್ನು ಅರಗಿಸಿಕೊಳ್ಳದಾಗಿದೆ. ಕಿರಣ್ ಜೊತೆಗೆ ಸಂಬಂಧ ಕಡಿದುಕೊಂಡು ಹೊರಟು ಹೋಗುತ್ತಾಳೆ. ಗಿಲ್ಟ್ನಲ್ಲಿರುವ ಭೂಮಿಕಾಳಿಗೆ ಪಾರ್ಟಿ. ಭೂಮಿಕಾ ಗೌತಮ್ ಬಳಿ ಕಿರಣ್ ವಿಚಾರವನ್ನು ಸತ್ಯ ಹೇಳಬಹುದಿತ್ತು, ಆದರೆ ಭಯದಲ್ಲಿ ಸತ್ಯವನ್ನು ಮುಚ್ಚಿಡುತ್ತಾಳೆ. ಅದೂ ಅಲ್ಲದೆ ಗೌತಮ್ ಬಳಿ ಸುಳ್ಳು ಹೇಳಿ ಕಿರಣ್ಗೋಸ್ಕರ ಬ್ಯಾಂಕ್ ಹೋಗಿರುತ್ತಾಳೆ. ಕಿರಣ್ ಮತ್ತು ಭೂಮಿಕಾ ಒಟ್ಟಿಗಿರುವುದನ್ನು ಗೌತಮ್ ನೋಡಿದ್ದಾನೆ. ಭೂಮಿಕಾ ತನ್ನ ಬಳಿ ಸುಳ್ಳು ಹೇಳಿದರು ಎಂಬ ಆ ಕಾರಣಕ್ಕೆ ಗೌತಮ್ ಕೋಪ ಮಾಡಿಕೊಂಡಿದ್ದಾನೆ. ಗೌತಮ್ ವಿಚಿತ್ರವಾದ ಭೂಮಿಕಾ ಜೊತೆಗೆ ಮಾತನಾಡುತ್ತಿದ್ದಾನೆ. ಭೂಮಿಕಾ ಕೂಡ ಗೌತಮ್ಗೆ ಸುಳ್ಳು ಹೇಳಿದ್ದಕ್ಕೆ ಗಿಲ್ಟ್ನಲ್ಲಿ ಜೀವಿಸುತ್ತಿದ್ದಾಳೆ. ಭೂಮಿಕಾಗಳಿಗೆ ಗೌತಮ್ ಸರ್ಪ್ರೈಸ್. ಕಿರಣ್ ಪದೇ ಪದೇ ಆಫೀಸ್ನಲ್ಲಿ ಭೂಮಿಕಾಳನ್ನು ಭೂಮಿ ಎಂದು ಮಾತನಾಡಿಸುತ್ತಿದ್ದರಿಂದ ಆಫೀಸ್ನಲ್ಲಿ ಎಲ್ಲವೂ ಕೂಡ ಭೂಮಿ ಮತ್ತು ಕಿರಣ್ ನಡುವೆ ಸಂಬಂಧ ಇದೆ ಎಂದು ಗಾಸಿಪ್ ಆಗಿದೆ. ಈ ಮಾತನ್ನು ಕೇಳಿದ ಆನಂದ್ಗೆ ಬೇಸರವಾಗಿದೆ. ಇನ್ನು ಗೌತಮ್ಗೆ ಭೂಮಿಕಾ ಮೇಲೆ ಅನುಮಾನ ಮೂಡಿದೆ. ಹೀಗಾಗಿ ಭೂಮಿಕಾ ಹುಟ್ಟುಹಬ್ಬ ದಿನವೇ ಅವರಿಗೊಂದು ಸರ್ಪ್ರೈಸ್ ಕೊಡಲು ಮುಂದಾಗಿದ್ದಾನೆ. ಇದಕ್ಕೋಸ್ಕರ ಆಫೀಸ್ನಲ್ಲಿರೋರೆಲ್ಲರ ಪಾರ್ಟಿಗೆ ಆಹ್ವಾನ ನೀಡಿದ್ದಾರೆ. ಭೂಮಿಕಾಳಿಗೂ ಸಂಜೆ ಪಾರ್ಟಿ ಇದೆ, ಅಲ್ಲೇ ಎಲ್ಲ ಸರ್ಪ್ರೈಸ್ ರಿವೀಲ್ ಆಗುತ್ತೆ ಎಂದು ಹೇಳಿದ್ದಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.